ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ರೂಪದರ್ಶಿ ಧ್ವನಿ ಪ್ರಸ್ತುತಿ ಶ್ರೀಮತಿ ಸುಜಾತ ನರಹರಿ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ಶ್ರೀಮತಿ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ರೂಪದರ್ಶಿ ಕಥೆಯನ್ನು ಕುರಿತಾಗಿ ಶ್ರೀಮತಿ ಶ್ರೀದೇವಿ ಡಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಅವರ ಅನಿಸಿಕೆಗಳು ಹೀಗಿವೆ. ರೂಪದರ್ಶಿ ಕಥೆಯ ಪ್ರಾರಂಭದಲ್ಲಿ ನಾವು ಕಾಣುವ ಚಿತ್ರಕಾರನ ಹೆಂಡತಿಯ ಗೊಣಗಾಟ, ಅವನ ಹತಾಶ ಸ್ಥಿತಿ ಎಲ್ಲವೂ ಸಹಜವಾಗಿ ಮೂಡಿಬಂದಿದೆ. ವ್ಯಕ್ತಿಗಳು ಬದುಕಿನಲ್ಲಿ ಬರುವ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲಾರದೆ ಸೋತು ಹೋದರೂ ಕೆಲವರು ತೀರ ಹತಾಶೆಯಿಂದ ಚೇತರಿಸಿಕೊಳ್ಳಲಾರದಷ್ಟು ಬಳಲಿದರೆ ಕೆಲವರು ಆ ಹತಾಶೆಯಲ್ಲೂ ಸಣ್ಣ ಬೆಳಕಿನ ಕಿರಣವೊಂದು ಸಿಕ್ಕೇ ಸಿಗುತ್ತದೆ ಎಂದು ಅರಸಿ ಹೊರಡುವ ಸಕಾರಾತ್ಮಕ ಭಾವನೆಗಳು ಅವರ ಸ್ವಭಾವದಲ್ಲೇ ಹುಟ್ಟಿ ಬಂದಿರುತ್ತವೆ. ಅಂಥ ಗುಂಪಿಗೆ ಸೇರಿಸಬಹುದಾದ ಚಿತ್ರಕಾರನಿಗೆ ಕಾವಲುಗಾರನ ಮುಖದಲ್ಲಿ ಟ್ಯಾಗೋರ್ ಸಾಮ್ಯತೆ, ಗಾಂಭೀರ್ಯ, ತೇಜಸ್ಸು ಕಾಣುವ ಸ್ವಭಾವ ಚಿತ್ರಣದ ಆ ದೃಶ್ಯವನ್ನು ಗಿರಿಜಾ ಕಲ್ಪನಾ ಚತುರತೆಯಿಂದ ಸೊಗಸಾಗಿ ಹೆಣೆದಿದ್ದಾರೆ. ಕಲಾವಿದನೊಂದಿಗೆ ರೂಪದರ್ಶಿಯೂ ಕೂಡ 8 ದಿನಗಳ ಸಮಯ ತೆಗೆದುಕೊಂಡು ಮಾಡಿದ ತಪಸ್ಸಿನ ಫಲವೇ ಒಂದು ಅದ್ಭುತ ಕಲಾಕೃತಿಯಾಗಲು ಸಹಾಯಕವಾಗುತ್ತದೆ. ಚಿತ್ರಕಾರನ ಮಗನ ವಿದ್ಯಾಭ್ಯಾಸಕ್ಕೆ ಹಣದ ಅವಶ್ಯಕತೆ ಇದ್ದ ಹಾಗೆಯೇ ರೂಪದರ್ಶಿಯ ಮಗನಿಗೂ ವಿದ್ಯಾಭ್ಯಾಸಕ್ಕೆ ಹಣದ ಅವಶ್ಯಕತೆ ಇತ್ತು. ಬಡತನದ ನಡುವೆಯೂ ಚಿತ್ರಕಾರನಿಂದ ಹಣದ ಅಪೇಕ್ಷೆ ಪಡೆದ ರೂಪದರ್ಶಿಯ ಸ್ವಾಭಿಮಾನ, ಜೊತೆಯಲ್ಲಿ ಚಿತ್ರಕಾರನ ಶ್ರಮದ ಪಾಲು ಅವರಿಗೇ ಹೆಚ್ಚು ಅಗತ್ಯವಿದೆ. ಅದರಲ್ಲಿ ಪಾಲಿಗೆ ತಾನು ಕೈಚಾಚಬಾರದೆನ್ನುವ ನಿಸ್ವಾರ್ಥ, ವಿನೀತ, ಕಳಂಕರಹಿತ ಮನಸ್ಸಿನ ಚಿತ್ರಣ ಕಥೆಯ ಮೌಲ್ಯವನ್ನು ಎತ್ತರಕ್ಕೇರಿಸಿದೆ. ಇದೇ ಕಥೆಗೆ ಸಂಬಂಧಿಸಿದಂತೆ ಡಾ. ಪಾಂಡುಕುಮಾರ್ ಇತಿಹಾಸ ವಿಭಾಗದ ಮುಖ್ಯಸ್ಥರು ವಿವೇಕಾನಂದ ಪದವಿ ಕಾಲೇಜ್ ಅವರ ಅನಿಸಿಕೆಗಳು ಹೀಗಿವೆ. ರೂಪದರ್ಶಿಯು ಬಡವನಾದರೂ ಹೃದಯ ಸಂಪನ್ನ, ಯಾವತ್ತೂ ಹಣಕ್ಕೆ ದಾಸನಾದವನಲ್ಲ. ಚಿತ್ರಕಾರನ ಪರಿಚಯವಾದಾಗಿನಿಂದ ಆತನಿಗೆ ಸಹಕರಿಸಿದ್ದು ಕೇವಲ ಸ್ನೇಹಕ್ಕಾಗಿಯೇ ಹೊರತು ಹಣಕ್ಕಾಗಿ ಅಲ್ಲ. ಅದನ್ನು ಆತ ಆಸೆಪಡಲೂ ಇಲ್ಲ. ತನ್ನ ಕರ್ತವ್ಯಕ್ಕೆ ಭಂಗ ಬಾರದಂತೆ ತನ್ನ ದಿನನಿತ್ಯದ ಕೆಲಸ ಮುಗಿಸಿ ಮೈಕೈ ನೋವಾದರೂ ಚಿತ್ರಕಾರನಿಗೆ ಸಹಕರಿಸಿದ್ದು ಅನೂಹ್ಯ ಮತ್ತು ಅನುಪಮವೇ ಸರಿ. ಅದೇ ರೀತಿ ಚಿತ್ರಕಾರನೂ ಕೂಡ ಹೆಚ್ಚು ಕಡಿಮೆ ತೋರಿಕೆಗೆ ಮಾತ್ರ ಸ್ಥಿತಿವಂತನಂತೆ ಕಂಡರೂ ರೂಪದರ್ಶಿಯಷ್ಟೇ ಬಡವನು, ಆದರೆ ಪ್ರಾಮಾಣಿಕತೆಯಲ್ಲಿ ಶ್ರೀಮಂತರಲ್ಲಿ ಶ್ರೀಮಂತ. ಅಲ್ಲಿಯ ತನಕ ತನ್ನ ಕಾಯಕದಲ್ಲಿ ಸೋತು ಸುಣ್ಣವಾಗಿದ್ದರೂ ತನಗೆ ಬರುವ ಬಹುಮಾನದ ಹಣದಲ್ಲಿ ಅರ್ಧದಷ್ಟು ರೂಪದರ್ಶಿಗೆ ನೀಡುವುದಾಗಿ ಹೇಳಿ ನುಡಿದಂತೆ ನಡೆದ ಪ್ರಾಮಾಣಿಕ. ರವೀಂದ್ರರ ಬದುಕು ಬಹುದೊಡ್ಡದು, ಅನಂತ ಮುಖಗಳಿಂದ ಕೂಡಿದೆ ನಿಜ. ರವೀಂದ್ರರ ಆ ಒಂದು ಮುಖ ಭಾವನೆಯು ಈ ಮಣ್ಣಿನಲ್ಲಿ ಹುಟ್ಟಿದ ರೂಪದರ್ಶಿ ಮತ್ತು ಚಿತ್ರಕಾರನ ಪ್ರಾಮಾಣಿಕತೆಯ ಒಳನೋಟವೇ ಸರಿ. ಎಲ್ಲರಿಗೂ ನಮಸ್ಕಾರ. ನಾನು ಸುಜಾತ ರವೀಶ್. ಶ್ರೀಮತಿ ಗಿರಿಜಾರಾಜ್ ಅವರ ಕಥಾ ಸಂಕಲನದ ವಾಚನದ ಅಭಿಯಾನ, ಅವರ ರೂಪದರ್ಶಿ ಸಂಕಲನದ ರೂಪದರ್ಶಿ ಕಥೆಯಿಂದ ಇದನ್ನು ಆರಿಸಲಾಗಿದೆ. ಆ ಚಿತ್ರಕಾರ ಒಂದು ದಿನ ಕೋಣೆಯ ತುಂಬ ತೂಗು ಹಾಕಿದ್ದ ತಾನು ಬರೆದ ಚಿತ್ರಗಳು, ಅಲ್ಲಿ ಇಲ್ಲಿ ಹರಡಿಕೊಂಡಿದ್ದ ಬಣ್ಣಗಳು, ಕುಂಚಗಳನ್ನೆಲ್ಲ ಸಾರಾಸಗಟಾಗಿ ಮತ್ತೆಂದೂ ಅವು ತನ್ನ ಕಣ್ಣಿಗೆ ಬೀಳದ ಹಾಗೆ ದೂರ ಬಹುದೂರಕ್ಕೆ ಎಸೆದು ಬಿಡಬೇಕೆನ್ನಿಸುವಷ್ಟು ವಿಚಲಿತನಾಗಿದ್ದ. ಹೌದು, ಅವನ ಪತ್ನಿಯ ನಿಷ್ಠುರವಾದ ಮಾತುಗಳು ಅವನನ್ನು ಈ ಕೃತ್ಯಕ್ಕೆ ಪ್ರೇರೇಪಿಸುತ್ತಿದ್ದವು. ಸದಾ ಬಣ್ಣ ಬ್ರಷ್ಗಳ ಜೊತೆ ಆಟ ಆಡಿಕೊಂಡು ಚಿತ್ರ ಬರಿತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬುತ್ತೆಯೇ? ಅದು ಹವ್ಯಾಸವಾಗಿರ್ಬೇಕೇ ಹೊರತು ಜೀವನೋಪಾಯದ ಉದ್ಯೋಗ ಆಗಲ್ಲ ರೀ. ನಮ್ಮಪ್ಪ ಬೇಡ ಅಂದರೂ ನಾನು ಕೇಳಲಿಲ್ಲ. ನಿಮ್ಮ ಮುದ್ದು ಮುಖ ನೋಡಿ ಯಾಕೆ ಮರಳಾದ್ನೋ. ನೀವು ಬರಿತಾ ಕೂತ್ಕೊಳ್ಳಿ, ನಾನು ನನ್ನ ಮಕ್ಕಳು ಉಪವಾಸ ಸಾಯ್ತೀವಿ. ಮೊದಲು ನೀವು ಓದಿರೋ ಓದಿಗೆ ಒಂದು ಸರಿಯಾದ ಕೆಲಸ ಹುಡುಕಿ. ಇದೆಲ್ಲ ಎತ್ತಿ ನೀವಾಗೇ ಬಿಸಾಡಿದ್ರೆ ಸರಿ, ಇಲ್ದಿದ್ರೆ ನಾನೇ ಆ ಕೆಲಸ ಮಾಡಬೇಕಾಗತ್ತೆ. ಆ ಸ್ಪರ್ಧೆಯಲ್ಲಿ ಗೆಲ್ತೀನಿ, ಈ ಸ್ಪರ್ಧೆಯಲ್ಲಿ ಗೆಲ್ತೀನಿ ಅಂತ ಲಕ್ಷ ಲಕ್ಷ ಬರುತ್ತೆ ಅಂತ ಅಂಗೈಯಲ್ಲೇ ಅರಮನೆ ತೋರಿಸ್ಬಿಟ್ರಿ. ಯಾವುದೂ ಕಾಣೆ ತಗೊಂಡು ಹೋಗಿ ಪ್ರದರ್ಶನಗಳಲ್ಲಿ ತಗ್ಲು ಹಾಕೋದು,
ಮತ್ತೆ ಹತ್ಕೊಂಡು ಮನೆಗೆ ಬಂದು ಇಲ್ಲಿ ತಗ್ಲಾಕೋದು. ಇದೇ ಕತೆ ಆಯಿತು. ತಗೊಂಡೋಗಕ್ಕೆ ವಾಪಸ್ ತರಕ್ಕೆ ಆಟೋ ಬಾಡಿಗೆ ಬೇರೆ ದಂಡ ಎಂದಳು ಕೋಪದಿಂದ. ಅವನು ತಾಳ್ಮೆ ಮೀರಿ ಕೂಗಿದ, ಅದೇನೇ ಮಧು, ಇಷ್ಟು ಕಠಿಣವಾಗಿ ಮಾತಾಡ್ತೀಯ? ನಿನ್ನ ಹೃದಯದಲ್ಲಿ ಏನಾದರೂ ಮಚ್ಚು ಚೂರಿಗಳೇ ಇದೆಯಾ? ಒಂದಿಷ್ಟು ಕರುಣೆ ಇಲ್ವಾ? ನನಗೆ ಆತ್ಮವಿಶ್ವಾಸ ಇದೆ ಮಧು, ನಾನು ಒಂದಿನ ಗೆದ್ದೇ ಗೆಲ್ತೀನಿ, ತಾಳ್ಮೆ ಇರಲಿ. ಬಾಯಲ್ಲಿ ಹಾಗನ್ನುತ್ತಿದ್ದರೂ ಮುಖದ ಮೇಲೆ ನಿರಾಸೆಯ ಕಾರ್ಮೋಡಗಳು ದಟ್ಟೈಸುತ್ತಿದ್ದವು. ಹೌದು ಹೌದು, ನೀವು ಗೆಲ್ತೀರಿ, ಲಕ್ಷಗಟ್ಟಲೆ ಬಂದ್ಬಿಡುತ್ತೆ ಅಂತ ಬಾಯ್ ಬಿಟ್ಕೊಂಡು ಕೂತ್ಕೋಬೇಕು ನಾವು. ನೀವು ಗೆಲ್ಲೋ ಕಾಲಕ್ಕೆ ನಮ್ಮೆಲ್ಲರ ಕತೆ ಮುಗ್ದೋಗಿರುತ್ತೆ ಎಂದಳು ಅಸಮಾಧಾನದಿಂದ. ಅವನು ನೋವಿನಿಂದ ಮುಖ ಹಿಂಡುತ್ತಾ, ಏನೇ ಮಧು, ಇವತ್ತಿಷ್ಟು ಚಂಡಿತನ ಮಾಡ್ತಿದ್ದಿ, ತಾಳ್ಮೆ ಇರಬೇಕು. ಅವಳು, ಅದೆಲ್ಲ ನಂಗೆ ಗೊತ್ತಿಲ್ಲ ರೀ, ಇನ್ನೊಂದು ತಿಂಗಳಲ್ಲಿ ಅದು ಹೇಗೆ ಜೋಡಿಸ್ತಿರೋ, ಮಗನ ಇಂಜಿನಿಯರಿಂಗ್ ಸೀಟ್ಗೆ 1,00,000, ಇಲ್ದಿದ್ರೆ ಅವನು ಬಣ್ಣ ಬಳ್ಕೊಂಡು ಚಿತ್ರಕಾರನಾಗಿ ಮುಂದಕ್ಕೆ ಅವನ ಹೆಂಡತಿ ಮಕ್ಕಳು ಹೀಗೇ ಅನುಭವಿಸೋದು ಬೇಡ ಎಂದು ಮುಸಿ ಮುಸಿ ಅಳುತ್ತಾ ಅವಳ ಕೈಗೆ ಸಿಕ್ಕಿದ ಕ್ಯಾನ್ವಾಸನ್ನು ಕೋಪದಿಂದ ಕುಕ್ಕಿದಳು. ಆ ದುರ್ವಾಸ ಕೋಪಕ್ಕೆ ಅದು ಕಿರ್ರೋ ಅಂದಿತು. ಅವನಿಗೆ ತನ್ನನ್ನೇ ಕುಕ್ಕಿದಷ್ಟು ನೋವಾಗಿರಬೇಕು. ಶೂನ್ಯ ತುಂಬಿರುವ ಖಾಲಿ ಹಾಳೆಗೆ ಜೀವ ತುಂಬುವ, ಚಿತ್ರ ಮೂಡಿಸುವುದಕ್ಕೆ ನೆರವಾಗುವ ಎಲ್ಲವೂ ಅವನ ದೃಷ್ಟಿಯಲ್ಲಿ ಬರೀ ವಸ್ತುಗಳಲ್ಲ, ಆರಾಧನೆಯ ಸಾಮಗ್ರಿಗಳಾಗಿದ್ದವು. ಅವಳು ಹೇಳಿದಷ್ಟು ಸುಲಭವೇ? ಇವುಗಳು ನನ್ನ ಜೀವ ಎಂದು ಅವಳು ಕುಕ್ಕಿದ್ದ ಕ್ಯಾನ್ವಾಸನ್ನು ಸಮಾಧಾನ ಮಾಡುವಂತೆ ಮೆಲ್ಲಗೆ ಸವರಿದ. ಇಂದೆಲ್ಲ ನಾಳೆ ಒಳ್ಳೆ ದಿನಗಳು ಬಂದೇ ಬರುತ್ತವೆ. ಚಿತ್ರ ರಚನೆಯ ಗಂಧ ಗಾಳಿ ಗೊತ್ತಿಲ್ಲದ ಅವಳಿಗೆ ಹೇಗೆ ಅರ್ಥ ಆಗಬೇಕು? ಬರೆಯುತ್ತಿರುವಾಗ ಗೆರೆ ಎಳೆಯುತ್ತಾ ಈ ಲೋಕದ ಜಂಜಡಗಳನ್ನು ಮರೆತು ಅದರಲ್ಲಿ ಲೀನವಾಗಿರುವಾಗ ಅದು ಕೊಡುವ ಅತ್ಯಾನಂದ ಅವಳಿಗೇನು ಗೊತ್ತು? ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಪೈಪೋಟಿ ಹೆಚ್ಚಾಗಿದೆ. ಒಂದು ಹೆಜ್ಜೆ ಹಿಂದಿದ್ರೂ ಮಹಾ ಸೋಲು ಕಾದಿರುತ್ತೆ. ಯೋಚಿಸುವುದಕ್ಕೆ ವಿರಾಮ ಹಾಕಿ ಅಲ್ಲಿ ಇಲ್ಲಿ ಬಿದ್ದಿದ್ದ ಬಣ್ಣಗಳು, ಬಣ್ಣ ಬೆರೆಸುವ ಪ್ಲೇಟ್ಗಳು, ಕ್ಯಾನ್ವಾಸ್ಗಳು, ಕುಂಚಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದ. ಇಂಥ ಹತಾಶ ಸ್ಥಿತಿಯಲ್ಲೇ ಆ ಚಿತ್ರಕಾರನಿಗೆ ಅವನು ರೂಪದರ್ಶಿಯಾಗಿ ದೊರೆತದ್ದು. ಯಾರವನು? ದೇವನಗರಿ ಬಡಾವಣೆಯಲ್ಲಿ ಕಾರ್ಯಾರ್ಥವಾಗಿ ಚಿತ್ರಕಾರ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದಾಗ ಆ ಬಹುಮಹಡಿ ಕಟ್ಟಡದ ಮಹಾದ್ವಾರದ ಬಳಿ ನಿಂತಿದ್ದ ಒಬ್ಬ ಕಾವಲುಗಾರ. ಕಲಾವಿದ 2 ಹೆಜ್ಜೆ ಆ ಕಟ್ಟಡದ ಸ್ಥಳದಿಂದ ಮುಂದೆ ಸಾಗಿದವನು ಗಕ್ಕನೆ ನಿಂತು ಮತ್ತೆ ಹಿಂದಕ್ಕೆ ಬಂದಿದ್ದ. ಮಧ್ಯ ವಯಸ್ಸು ದಾಟಿದ ಆ ವ್ಯಕ್ತಿ ಕಲಾವಿದನನ್ನು ಅಯಸ್ಕಾಂತದಂತೆ ಸೆಳೆದಿದ್ದ. ಆ ಗಂಭೀರ ಮುಖ, ನೀಳವಾದ ಮೂಗು, ತೇಜಸ್ಸು ಚೆಲ್ಲುವ ಕಣ್ಣುಗಳು ಚಿಂತೆಯ ಭಾರದಿಂದ ತುಸುವಾಡಿದ್ದವು. ಚಿಂತನಾ ಮುದ್ರೆ ಆ ಮುಖಕ್ಕೆ ಭೂಷಣಪ್ರಾಯವಾಗಿತ್ತು. ಯಾವುದಕ್ಕಾಗಿಯೋ ಆ ಜೀವ ಪರಿತಪಿಸುವಂತಿತ್ತು. ನೋಡಿದವರನ್ನು ಸೆಳೆಯುವ ಶಕ್ತಿ ಅದೇ ಆಗಿರಬಾರದೇಕೆ? ಮೊದಲೇ ದೈವದತ್ತವಾಗಿ ಬಂದಿದ್ದ ಆ ಸ್ಫುಟವಾಗಿ ಕಡೆದ ಮೊಗದ ಅಂಗಾಂಗ ರೇಖೆಗಳ ಸೊಬಗಿಗೆ ದೃಷ್ಟಿಬೊಟ್ಟಿನಂತೆ ಸದಾ ಸ್ಥಾಯಿಯಾಗಿದ್ದ ಆ ಚಿಂತೆಯ ಭಾವ ಮೇಳೈಸಿ ಆ ಮುಖದಲ್ಲಿ ಒಂದು ಅಪೂರ್ವ ಸೆಳೆತವನ್ನು ಸೃಷ್ಟಿಸಿಬಿಟ್ಟಿದ್ದವು. ಚಿತ್ರಕಾರ ಸೆಳೆಯಲ್ಪಟ್ಟವನಂತೆ ನೋಡುತ್ತಾ ನಿಂತ. ತದೇಕ ಚಿತ್ತದಿಂದ ನೋಡುತ್ತಿದ್ದಂತೆ ಯಾರದೋ ಮುಖವನ್ನು ಹೋಲುತ್ತಿದೆ ಎನಿಸಿತು. ಛೇ, ಬಾಯಿ ತುದಿಲೇ ಇದೆ, ನೆನಪಿಗೆ ಬರ್ತಿಲ್ಲ ಎಂದು ಚಡಪಡಿಸಿದ. ಓ ಸರಿ ಸರಿ, ವಿಶ್ವಕವಿ ರವೀಂದ್ರರು. ಅವನ ಕುರುಚುರಗಡ್ಡದ ಬದಲಾಗಿ ಆ ನೀಳಮುಖಕ್ಕೆ ಟ್ಯಾಗೋರರಂತೆ ಕೇಶವಿನ್ಯಾಸ ಅಳವಡಿಸಿದರೆ ವಾಹ್, ಥೇಟ್ ಹಾಗೆಯೇ ರೂಪದರ್ಶಿಯಾಗಲು ಲಾಯಕ್ಕಾಗಿದ್ದಾನೆ. ಅಪರಿಚಿತ ವ್ಯಕ್ತಿಯೊಬ್ಬ ತನ್ನನ್ನು ಹೀಗೆ ದಿಟ್ಟಿಸಿ ನೋಡುತ್ತಿರುವುದನ್ನು ಕಂಡು ಗಲಿಬಿಲಿ ಆತಂಕಕ್ಕೊಳಗಾದವನಂತೆ ಆತ, ಸರ್, ಯಾರು ನೀವು? ಏನಾಯಿತು? ಏನು ಬೇಕು? ಎಂದು ಗಾಬರಿಗೊಂಡವನಂತೆ ಕೇಳಿದ. ಚಿತ್ರಕಾರ ಎಚ್ಚೆತ್ತು, ಸಾರಿ, ಏನು ತಿಳ್ಕೊಬೇಡಿ, ನನಗೆ ನಿಮ್ಮ ಜೊತೆ ಮಾತಾಡೋದಿದೆ
ಇದು ನನ್ನ ವಿಳಾಸದ ಕಾರ್ಡ್, ತೆಗೆದುಕೊಳ್ಳಿ. ನಿಮ್ಮ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಮನೆಗೆ ಬನ್ನಿ, ಅದರಲ್ಲಿ ದೂರವಾಣಿ ಸಂಖ್ಯೆ ಇದೆ ಎಂದ. ಅವನು, ಏನು ವಿಷಯ ಹೇಳಿ ಸರ್ ಅಂದ. ಚಿತ್ರಕಾರ, ಗಾಬರಿ ಆಗಬೇಡಿ, ಇಲ್ಲಿ ಬೇಡ, ಮನೆಗೆ ಬನ್ನಿ ಎಂದು ಸಮಾಧಾನ ಮಾಡಿ ಮುಂದೆ ನಡೆದ. ಒಳ್ಳೆಯದನ್ನು ಮಾಡುವ ವಿಧಿಗೆ ಹಲವು ದಾರಿಗಳುಂಟು. ಯಾವ ಜೀವಕ್ಕೋ ಇನ್ಯಾವ ಜೀವದ ಜೊತೆಗೋ ಗಂಟು ಹಾಕಿ ನಂಟು ಮಾಡಿ ಸಂಕಲ್ಪಿಸಿ ಕೆಲಸಗಳನ್ನು ಮಾಡಿಸುತ್ತದೆ. ಎಲ್ಲಿಯ ಚಿತ್ರಕಾರ, ಎಲ್ಲಿಯ ಕಾವಲುಗಾರ? ಚಿತ್ರಕಾರನ ಮನಸ್ಸಿನ ಹಾಳೆಯ ಮೇಲೆ ಆ ಮುಖ ಅಚ್ಚೊತ್ತಿದಂತೆ ನೆಲೆಯಾಯಿತು. ಸಂಜೆ 6 ಗಂಟೆಗೆ ಆ ಕಾವಲುಗಾರ ಚಿತ್ರಕಾರನ ಮನೆಗೆ ಬಂದ. ಕಲಾವಿದ, ಬನ್ನಿ ಬನ್ನಿ, ಮನೆ ಹುಡ್ಕಕ್ಕೆ ಕಷ್ಟ ಆಗಲಿಲ್ವೇ? ಅದಕ್ಕೆ ಅವನು, ನಾನು ಈ ಕಡೆ ಎಲ್ಲ ಸಾಕಷ್ಟು ಓಡಾಡಿದ್ದೇನೆ ಸರ್, ಕಷ್ಟ ಏನಾಗಲಿಲ್ಲ ಎಂದ. ಒಳಗಿನಿಂದ ಕಲಾವಿದನ ಹೆಂಡತಿ ಇಣುಕಿ ನೋಡಿ, ಯಾರಿದ್ರು, ನಾನೆಂದು ನೋಡಿದ ಮುಖ ಅಲ್ವಲ್ಲ ಎಂದ್ಕೊಂಡು ಒಳಗೆ ಹೋದ್ಲು. ಬನ್ನಿ ನನ್ನ ಕೋಣೆಗೆ ಹೋಗೋಣ ಎಂದು ಮೇಲೆ ಕರೆದುಕೊಂಡು ಹೋದ. ಮನೆ ವಿಶಾಲವಾಗಿದೆ ಎಂದ ಆ ವ್ಯಕ್ತಿ. ಆ ಗಟ್ಟಿದನಿ ಒಳಗಿನ ಹೆಂಡತಿಗೆ ಕೇಳಿಸಿ, ವಿಶಾಲವಾಗಿಲ್ಲದೆ ಏನು, ನಮ್ಮಪ್ಪ ಏನಾದರೂ ಈ ಮನೆ ಕೊಡದೆ ಹೋಗಿದ್ರೆ ಕೇರ್ ಆಫ್ ಫುಟ್ಪಾತ್ ಆಗ್ತಿದ್ವಿ ಅಷ್ಟು. ಈ ಗೆರೆ ಎಳೆಯೋರ್ನ ನಂಬ್ಕೊಂಡು ಹಾಳಾದೆ ಎಂದು ಗುಣಗೊಟ್ಟುತ್ತಿದ್ದಂತೆ ಅಲ್ಲಿಗೆ ಬಂದ ಚಿತ್ರಕಾರ, ಮಧು, ಅದೇನು ಮತ್ತೆ ನಿನ್ನ ಗೊಂಡ್ಗಾಟ? ಇದೇ ಇದೆ ನಿಂದು, ಬಂದವರ ಮುಂದೆ ತೋರಿಸ್ಕೋಬೇಡ, 1 ಕಪ್ ಸ್ಟ್ರಾಂಗ್ ಕಾಫಿ ಮಾಡು ಎಂದ. ಹಾಲು 1 ಕೊಳಗ ತಂದಿಟ್ಟಿದ್ದೀರಾ ನೋಡಿ, ಈ ಡೌಲ್ಗೇನು ಕಮ್ಮಿ ಇಲ್ಲ ಎನ್ನುತ್ತಿದ್ದಂತೆ, ಸಾಕು ಇದ್ದುದ್ರಲ್ಲೇ ಅಡ್ಜಸ್ಟ್ ಮಾಡು ಮಾರಾಯ್ತಿ ಎಂದ. ಯಾರ್ರೀ ಅದು ಎಂದಳು ಮತ್ತೆ. ಆಮೇಲೆ ನಿನಗೆ ಎಲ್ಲ ಹೇಳ್ತೇನೆ. ಅವರ ದರ್ಶನವಾದಾಗಲೇ ನನಗೇನೋ ಈತನಿಂದ ಒಳ್ಳೇದಾಗತ್ತೆ ಅನಿಸಿದೆ. ತುಂಬ ಸಾತ್ವಿಕ ನಿಂತಿದ್ದಾನೆ, ಕೇಳಿಸ್ಕೊಂಡ್ರೆ ಬೇಸರ ಪಡ್ತಾನೆ, ಸುಮ್ಮನೆ ಕಾಫಿ ಮಾಡಿ ತಗೊಂಡು ಬಾ ಅಂದು ಹೇಳಿ ಮತ್ತೆ ಮೇಲೆ ಬಂದ. ಅವನು ಬರುವ ಹೊತ್ತಿಗೆ ಆ ಕಾವಲುಗಾರ ಆ ದೊಡ್ಡ ಹಾಲ್ನಲ್ಲಿ ಗೋಡೆಗೆ ತಗಲಿ ಹಾಕಿದ್ದ ಚಿತ್ರಗಳನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಿದ್ದ. ಅವನ ಕೆಲಸಕ್ಕೆ ಚಿತ್ರಕಾರ ಮಾತಾಡಿ ಅಡ್ಡಿಪಡಿಸಲಿಲ್ಲ. ಅವನು ಮುಗಿಸುವ ಹೊತ್ತಿಗೆ ಚಿತ್ರಕಾರನ ಪತ್ನಿ ಒಂದು ಚಿಕ್ಕ ಟ್ರೇನಲ್ಲಿ 2 ಕಪ್ ಕಾಫಿಯನ್ನು ಹಿಡಿದು ತಂದಳು. ಕಾವಲುಗಾರ ಚಿತ್ರಕಾರನ ಕಡೆ ತಿರುಗಿ, ಇಷ್ಟೆಲ್ಲ ನೀವೇ ಬರೆದಿದ್ದ ಸರ್? ಹಾಗೆ ಜೀವಂತವಾಗಿ ಎದ್ದು ಬರುತ್ತೇನೋ ಅನಿಸೋ ಹಾಗೆ ಚೆನ್ನಾಗಿ ಬರೆದಿದ್ದೀರಿ ಅಂದು ನಕ್ಕ. ಕಲಾವಿದನ ಸತಿಯ ಬಾಯಿಗೆ ಸುಮ್ಮನಿರಲಾಗಲಿಲ್ಲ. ನಿಮಗೆ ಹಾಗನ್ಸಿದ್ದಾದರೂ ಬೇಕು, ಬಹುಮಾನ ಕೊಡೋವ್ರಿಗೆ ಹಾಗನ್ನಿಸ್ಲಿಲ್ವಲ್ಲ, ಏನು ಮಾಡೋದು, ನಮ್ಗ್ರಾಚಾರ ಎಂದು ಅಂದೇ ಬಿಟ್ಟಳು. ಅವನು ತಬ್ಬಿಬ್ಬಾಗಿ ಅವಳೆಡೆ ನೋಡಿದ. ಕಲಾವಿದ, ಆ ಮಾತುಗಳು ಬಿಡಿ, ಇಲ್ಲಿ ಬನ್ನಿ, ಕಾಫಿ ಕುಡಿವ್ರಂತೆ, ಇಲ್ಲಿ ಕೂತ್ಕೊಳ್ಳಿ ಎಂದ. ಜೀವಂತವಾಗಿ ಎದ್ದು ಬರುವ ಹಾಗಿದೆಯಂತೆ, ಅವೆಲ್ಲ ಬಂದುಬಿಟ್ರೆ ನಾವು ಮನೆ ಬಿಟ್ಟು ಹೋಗ್ಬೇಕಷ್ಟೆ ಎಂದು ತನ್ನ ವಿಪರೀತ ಕಲ್ಪನೆಗೆ ತಾನೇ ನಗುತ್ತಾ ಇನ್ನೇನೋ ಗೊಣಗುತ್ತಾ ಹೋದಳು. ಚಿತ್ರಕಾರನ ಪುಣ್ಯ, ಹೆಂಡತಿಗೆ ಗಂಡನ ಒಳ್ಳೇದಾಗತ್ತೆ ಎಂಬ ಪದಗಳು ಮನಸ್ಸಿಗಿಳಿದು ಅವನಿಗೂ 1 ಕಪ್ ಕಾಫಿ ಕರುಣಿಸಿದ್ಲು. ಚಿತ್ರಕಾರ ತನ್ನ ಚಿತ್ರಗಳನ್ನು ಮೆಚ್ಚಿಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನಿಮಗೆ ಚಿತ್ರಕಲೆಯಲ್ಲಿ ಆಸಕ್ತಿಯೇ ಎಂದ. ನನಗ ಅಂತ ಅವನು ಜೋರಾಗಿ ನಕ್ಬಿಟ್ಟ. ಹೆಚ್ಚು ಗಂಭೀರವಾಗಿಯೇ ಇರುತ್ತಿದ್ದ ಆ ವ್ಯಕ್ತಿಯ ನಗು ಲಹರಿಯಾಗಿ ಹಬ್ಬಿ ಆ ನಗೆಯ ಸೌಗಂಧ ಅಲ್ಲೆಲ್ಲ ತುಂಬಿಕೊಂಡಿತು. ಅವನು ನಗುತ್ತಲೇ, ಕಾವಲು ಕಾಯೋದ್ರಲ್ಲಿರೋ ಆಸಕ್ತಿ ಇನ್ಯಾವುದ್ರಲ್ಲೂ ಇಲ್ಲ ನೋಡಿ, ಇದೆಲ್ಲ ನೋಡಿ ಖುಷಿ ಪಡೋ ಮನಸ್ಸನ್ನ ಆ ದೇವ್ರು ಕರುಣಿಸಿದ್ದಾನೆ ಅಷ್ಟೇ ಎಂದ. ಒಂದರೆ ಕ್ಷಣ ಸುಮ್ಮನಿದ್ದು ಚಿತ್ರಕಾರ ಪ್ರಾರಂಭಿಸಿದ. ನಿನ್ನೆ ನೀವು ನಿಂತಿದ್ರಲ್ಲ ಗೇಟಿನ ಬಳಿ, ಗೇಟೇನು ಮಹಾದ್ವಾರ ಅನ್ನಿ, ಆ ದೊಡ್ಡ ಕಟ್ಟಡದ ಮುಂದೆ ಹಾಯ್ದು ಹೋಗುವಾಗ ನೀವು ನನ್ನನ್ನು ಸೆಳೆದ್ರಿ. 1 ಕ್ಷಣ ಸುಮ್ಮನೆ ಮುಂದೆ ಹೋಗ್ಬಿಟ್ಟವನನ್ನ ಅದ್ಯಾವುದೋ ಶಕ್ತಿ ಹಿಂದಕ್ಕೆ ಎಳ್ದಂತಾಗಿ ಮತ್ತೆ ಹಿಂದಕ್ಕೆ ಬಂದೆ. ನಿಮ್ಮನ್ನ ನೋಡುತ್ತಾ ನನಗೆ ನೆನಪಿಗೆ ಬಂದದ್ದು ನಮ್ಮ ಹಿರಿಯ ಮಹಾಕವಿ ರವೀಂದ್ರನಾಥ್ ಟ್ಯಾಗೋರ್.
ನಿಮ್ಮ ಮುಖಕ್ಕೆ ಕೇಶವಿನ್ಯಾಸ ಅಳವಡಿಸಿದ್ರಂತೂ ಥೇಟ್ ಕವಿಯ ಹಾಗೆ ಕಾಣ್ತೀರಿ ಎಂದಾಗ ಅವನಿಗೆ ಸಂತಸವಾದರೂ, ಸರ್, ನೀವು ಉತ್ಪ್ರೇಕ್ಷೆ ಮಾಡ್ತಿದ್ದೀರಿ. ಆ ಮಹಾಕವಿಯಲ್ಲಿ ನಾನೆಲ್ಲಿ? ನಿಮಗೆ ನಾನು ಹಾಗೆ ಕಂಡಿದ್ರೆ ಅದು ನನ್ನ ಭಾಗ್ಯ. ನಾನು SSLCವರೆಗೆ ಓದಿರೋದ್ರಿಂದ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸರಿ, ಮುಂದೆ ಹೇಳಿ ಎಂದು ಕುತೂಹಲ ಆಸಕ್ತಿಗಳಿಂದ ಚಿತ್ರಕಾರನ ಮಾತುಗಳಿಗೆ ಕಿವಿ ಕೊಟ್ಟ ಚಿತ್ರಕಾರ, ನಾನು ನಿಮ್ಮನ್ನ ರೂಪದರ್ಶಿಯಾಗಿ ಮುಂದೆ ಕೂಡಿಸಿಕೊಂಡು ಚಿತ್ರ ಬರೆಯಬೇಕೆಂದು ತೀರ್ಮಾನಿಸಿದ್ದೀನಿ. ಅದು ನನಗೆ ಕೀರ್ತಿಯನ್ನು, ಬಹುಮಾನನ ತಂದುಕೊಡುತ್ತೆ ಅಂತ ನನ್ನ ಒಳ್ಮನಸ್ಸು ನನಗೆ ಹೇಳ್ತಾ ಇದೆ ಎಂದು ಭಾವೋದ್ವಿಗ್ನನಾದನು. ಅವನು ನಗತಾ, ಏನ್ ಸರ್, ತಮಾಷೆ ಮಾಡ್ತಿದ್ದೀರಾ? ನನ್ನಂತ ಮಂಕದಿಣ್ಣೆನ್ ಕೂಡಿಸ್ಕೊಂಡು ಚಿತ್ರ ಬರಿತೀನಿ ಅಂತ ಅಂತಿದ್ದೀರಲ್ಲ. ಒಂದು ದಿವಸ ಕಾಯಿಲ್ ತಪ್ಪಂಗಿಲ್ಲ. ನನ್ನ ಜೀವನಕ್ಕೆ ಅದೇ ಆಧಾರ. ಸಂಸಾರ, ಹೆಂಡತಿ, ಮಕ್ಕಳು ಎಲ್ಲ ಇದ್ದಾರೆ ಸರ್ ಎಂದ ಗಂಭೀರವಾಗಿ. ಚಿತ್ರಕಾರ, ನೀವು ಒಪ್ಪಿಕೊಳ್ಳಲೇಬೇಕು ಎಂದು ಅಧಿಕಾರವಾಣಿಯಲ್ಲಿ ಹೇಳಿ ನಂತರ ಮೃದುವಾಗಿ ಕೇಳಿಕೊಳ್ಳತೊಡಗಿದ. ಅವನು ಕರಗಿ ಹೋದ. ಇಷ್ಟೊಂದು ಕೇಳ್ಕೋಬೇಡಿ ಬಿಡಿ ಸರ್, ಆದರೆ ನಾನು ಯಾವ ಸಮಯದಲ್ಲಿ ಬರಲಿ ಇಲ್ಲಿ? ಎಷ್ಟೊತ್ತಾಗತ್ತೋ ಏನೋ ಎಂದ. ಚಿತ್ರಕಾರ, ನಿಮ್ಮದು ಹಗಲು ಪಾಳಿ ತಾನೆ, ಇವತ್ತಿನ ಹಾಗೆ 6 ಗಂಟೆಗೆ ಬಂದರೂ ಸಾಕು. ಮೊದಲು ಸ್ವಲ್ಪ ಹೆಚ್ಚು ಹೊತ್ತೀರಿ, ಆಮೇಲೆ ಹೇಳ್ತೀನಿ. ಈ ಚಿತ್ರ ದೇವ್ರ ದಯೆಯಿಂದ ಉತ್ತಮವಾಗಿ ಮೂಡಿಬಂದ್ರೆ ವಿಶ್ವದ ಗಮನನೇ ಸೆಳೀಬೋದು, ಸಾವಿರಾರು ರೂಪಾಯಿಗಳನ್ನೂ ಗಳಿಸ್ಬೋದು ಎಂದ. ಕಾವಲುಗಾರ ಅಚ್ಚರಿಯಿಂದ ಹೌದೇ ಎಂದು ಅಗಲವಾಗಿ ಕಣ್ಣುಗಳನ್ನರಳಿಸಿದ. ಆದರೆ ಅಲ್ಲಿ ಲಾಲಸೆ ಏನು ಕಂಡು ಬರಲಿಲ್ಲ. ಅದೊಂದು ಸಹಜವಾದ ಅಚ್ಚರಿಯ ಉದ್ಗಾರ ಅಷ್ಟೆ. ಆ ಕಾವಲುಗಾರನ ಆಂತರ್ಯದ ಶುದ್ಧ ಸಾತ್ವಿಕತೆಯೇ ಅವನ ಮುಖದ ತೇಜಸ್ಸಾಗಿ ಬೆಳಗುತ್ತಿತ್ತು. ಮಹಾಕವಿಯ ಹೋಲಿಕೆಯ ಮುಖಭಾವ ಅವನಲ್ಲಿ ಮೂಡಿಬಂದಿತೆಂದರೆ ಅದು ಅವನ ಆತ್ಮಪ್ರಭೆಯೇ ನಿಜ. ಕಲಾವಿದ ರೂಪದರ್ಶಿಯನ್ನೇ ನೋಡುತ್ತಾ ಕುಳಿತ. ನನಗೆ ಬಹುಮಾನ ಬಂದರೆ ಅದರಲ್ಲಿ ಅರ್ಧ ಭಾಗಕ್ಕೆ ನೀವು ಅರ್ಹರಾಗ್ತೀರಿ, ಮಾತಿಗೆ ತಪ್ಪೋದಿಲ್ಲ ಎಂದು ಭಾವಾವೇಶದಿಂದ ನುಡಿದ. ಅವನು, ಅದು ನಿಮ್ಮ ದೊಡ್ಡ ಗುಣ ಸರ್. ನಾನದನ್ನು ಸತ್ಯವಾಗಿಯೂ ನಿರೀಕ್ಷಿಸೋದಿಲ್ಲ. ಒಳ್ಳೆಯದಾಗಲಿ, ನಾಳೆಯಿಂದ ಬರ್ತೀನಿ ಎಂದು ಕೈ ಮುಗಿದು ಎದ್ದ. ಆ ಚಿತ್ರದಿಂದ ಭಾಗ್ಯದ ಬಾಗಿಲು ತೆರೆದರೆ ನಮ್ಮಿಬ್ಬರಿಗೂ ಒಳ್ಳೆಯದಾದೀತು ಎಂದು ಕಲಾವಿದ ಅನ್ನುತ್ತಿದ್ದಂತೆ ಕಾವಲುಗಾರ ಆ ಮನೆಯಿಂದ ಹೊರ ನಡೆದ. ಬರೆಯೋ ಮುಂಚೆನೇ ಬಹುಮಾನದ ಹಣದ ಬಗ್ಗೆ ಚಿಂತಿಸೋದು ಒಬ್ಬ ಒಳ್ಳೆಯ ಕಲಾವಿದನಿಗೆ ಸರಿಯೇ ಎಂಬ ಪ್ರಶ್ನೆ ಅವನಲ್ಲಿ ಮೂಡಿದರೂ ಚಿತ್ರ ಬರೆಯುವುದು ಅವನಿಗೆ ಬರಿಯ ಹವ್ಯಾಸವಾಗಿರಲಿಲ್ಲ, ಬಾಳಿನ ದಾರಿದ್ರ್ಯ ಹೊರದೂಡುವ ಕಾಯಕವಾಗಿತ್ತು. ವೃತ್ತಿಯಾಗಿಯೇ ಅದನ್ನು ಸ್ವೀಕರಿಸಿದ್ರಿಂದ ಬದುಕಲು ಅಗತ್ಯವಾಗಿದ್ದ ಹಣದ ಕಂತೆ ಅನಿವಾರ್ಯವಾಗಿತ್ತು. ಚಿತ್ರಕಾರ ಇನ್ನೂ ಬರೆದಿರದ ಚಿತ್ರದ ಮೇಲೆ ಕನಸುಗಳನ್ನು ಹೆಣೆಯತೊಡಗಿದ. ಪಾಪ, ತುಂಬ ಒಳ್ಳೆಯವನಂತಿದ್ದಾನೆ. ತಂದೆಯ ನೆನಪುಗಳು ಬರ್ತಾ ಇದೆ ಅಂದುಕೊಂಡ ಚಿತ್ರಕಾರ ಮೊದಲಿಂದಲೂ ಟ್ಯಾಗೋರರ ಅಭಿಮಾನಿಯೂ ನಿಜ. ಕವಿಯ ಬಗ್ಗೆ, ಕೃತಿಗಳ ಬಗ್ಗೆ ಹೆಚ್ಚು ತಿಳಿದರೆ ಅವರ ಆಂತರ್ಯ ಅರ್ಥ ಹಾಗಾಗತ್ತೆ. ಚಿತ್ರ ಜೀವಂತವಾಗಿ ಮೂಡಿಬರಲು ಅದು ನನಗೆ ಸಹಾಯವೂ ಆದೀತು. ಸ್ವತಃ ಚಿತ್ರಕಾರರೂ ಆಗಿದ್ದ ರವೀಂದ್ರರ ಚಿತ್ರವನ್ನು ತುಂಬ ಶ್ರದ್ಧೆ ನಿಷ್ಠೆಗಳಿಂದ ಮಾಡಬೇಕು. ಅದಕ್ಕೆ ಸಾಕಷ್ಟು ಮಾನಸಿಕ ಸಿದ್ಧತೆಯೂ ಬೇಕಾಗಿತ್ತು. ತನ್ನ ಬಳಿ ಇದ್ದ ಅವರ ಗೀತಾಂಜಲಿ, ಗೋರ ಕಾದಂಬರಿ ಇನ್ನಿತರ ಕೃತಿಗಳನ್ನು ಓದಲೆಂದು ತೆಗೆದು ಧೂಳು ಒರೆಸಿ ಜೋಡಿಸಿಟ್ಟ. ಗೀತಾಂಜಲಿಯ ಆ ಪದ್ಯದ ಸಾಲುಗಳು ಅವನಿಗೆ ಹೆಚ್ಚು ಪ್ರಿಯವಾಗಿತ್ತು. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಅಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ ಇಂಟು ದಟ್ ಹೆವೆನ್ ಆಫ್ ಫ್ರೀಡಮ್ ಲೆಟ್ ಮೈ ಕಂಟ್ರಿ ಅವೇಕ್. ಎಂಥ ಉದಾತ್ತ ಹಾರೈಕೆ! ಮಹಾಮಾನವತಾವಾದಿಯಾಗಿದ್ದ ರವೀಂದ್ರರಷ್ಟು ಚೆನ್ನಾಗಿ ಬೇರೆ ಯಾರೂ ಶೈಕ್ಷಣಿಕ ತತ್ವಜ್ಞಾನವನ್ನು ರೂಪಿಸಿಲ್ಲ. ಆರ್ಥಿಕ ಹೊಣೆಯನ್ನೆಲ್ಲ ಒಬ್ಬನೇ ವ್ಯಕ್ತಿ ಹೊತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಾಗ ಎಷ್ಟೊಂದು ಆರ್ಥಿಕ ಸಂಕಷ್ಟಗಳು ಬರಬಹುದು ಎಂಬುದಕ್ಕೆ ರವೀಂದ್ರರೇ ಜೀವಂತ ಉದಾಹರಣೆ. ರವೀಂದ್ರರ ಪತ್ನಿಯಾದ ಮೃಣಾಲಿನಿ ದೇವಿಯವರೇ ಸ್ವತಃ ಶಾಂತಿನಿಕೇತನದಲ್ಲಿ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು.
ಅನೇಕ ದಿನಗಳು ಆರ್ಥಿಕ ದುರ್ಭರ ಸ್ಥಿತಿ ಅವರನ್ನು ಚಿಂತಿತರನ್ನಾಗಿ ಮಾಡಿದ್ದು ನಿಜ. ಆದರೆ ಅವರು ಎದೆಗಡದೆ ಮುಂದುವರಿಸಿದರು ಎಂಬ ವಿಷಯಗಳನ್ನು ಓದುತ್ತಾ ಆ ಮಹಾನ್ ಚೇತನವನ್ನು ಅರ್ಥ ಮಾಡಿಕೊಳ್ಳಲೆತ್ನಿಸಿದ. ಮರುದಿನ ಕಾವಲುಗಾರ ಬಂದ. ಕವಿಯ ಕೇಶವಿನ್ಯಾಸಕ್ಕೆ ಬೇಕಾದ ವಿಗ್ ಮುಂತಾದವುಗಳನ್ನು ಚಿತ್ರಕಾರ ಕೊಂಡು ತಂದಿದ್ದ. ಅವನನ್ನು ಕೂಡಿಸಿ ಕೇಶವಿನ್ಯಾಸ, ಕವಿಯ ವೇಷಭೂಷಣ ತೊಡಿಸಿದಾಗ ಚಿತ್ರಕಾರನಿಗೇ ಅಚ್ಚರಿಯಾಯಿತು. ಏನ್ರೀ, ಸಾಕ್ಷಾತ್ ರವೀಂದ್ರರೇ ಮೈತಳೆದು ಬಂದ ಹಾಗಿದೆ ಎಂದು ನಗುನಗುತ್ತಲೇ ಸ್ಕೆಚ್ ಹಾಕಲು ಸಿದ್ಧತೆಗಳನ್ನು ಮಾಡಿಕೊಳ್ಳತೊಡಗಿದ. ತಮಾಷೆ ಮಾಡಬೇಡಿ ಸರ್ ಎಂದು ಹೇಳುತ್ತಲೇ ಕಲಾವಿದ ಅವನು ಹೇಳಿದ ಭಂಗಿಯಲ್ಲಿ ಕುಳಿತ ಕಾವಲುಗಾರ. ಚಿತ್ರಕಾರ, ಅಯ್ಯೋ ತಮಾಷೆ ಅಂದ್ಕೊಳ್ಳೇಬೇಡಿ, ನೀವೀಗ ಆ ಮಹಾಕವಿಯೊಳಗೆ ಪರಕಾಯ ಪ್ರವೇಶ ಮಾಡಿದಂತಿರಬೇಕು. ನೀವೇ ಕವಿ ಎನ್ನುವ ಭಾವನೆ ನಿಮ್ಮೊಳಗೆ ಮೂಡಿದರೆ ಅದು ಮುಖದಲ್ಲಿ ಕಣ್ಣುಗಳಲ್ಲಿ ಬಿಂಬಿಸಿ ನನಗೆ ಹೆಚ್ಚು ಅನುಕೂಲವಾಗುತ್ತಪ್ಪ ಅಂದ. ಆಯಿತು ಸರ್ ಎಂದು ಅವನು ಗಂಭೀರವಾಗಿ ನುಡಿದ. ಬಿಟ್ಟು ಬಿಡದೆ ಆ ಚಿಂತನಾ ಮುದ್ರೆ ಮುಖವನ್ನು ಆವರಿಸಿಕೊಂಡಿತು. ಆ ಮುದ್ರೆಯೇ ಚಿತ್ರಕಾರನಿಗೆ ಬೇಕಾಗಿದ್ದಿದ್ದು. ಕಲಾವಿದ 8 ದಿನಗಳು ತಪಸ್ಸೆನ್ನುವಷ್ಟೇ ಶ್ರದ್ಧೆ, ತನ್ಮಯತೆ, ಕೈ ಚಳಕದಿಂದ ಮಹತ್ ಸಾಧನೆ ಮಾಡುತ್ತಿರುವಂತೆ ಆ ರೂಪದರ್ಶಿಯನ್ನು ಕೂಡಿಸಿಕೊಂಡು ಬಣ್ಣಗಳ ಪ್ರಪಂಚದಲ್ಲಿ ಮುಳುಗಿ ಹೋದ. 9ನೆಯ ದಿನ ಆ ಆಳೆತ್ತರದ ದೊಡ್ಡ ಚಿತ್ರ ಅದ್ಭುತವಾಗಿ ಮೂಡಿಬಂದಿತು. ಚಿತ್ರಿಸುತ್ತಿರುವ ಸಂದರ್ಭದಲ್ಲಿ ಕುಳಿತು ಕುಳಿತು ಬೆನ್ನು ನೋವಾದರೂ ಅದನ್ನು ತೋರಗೊಡದೆ ರೂಪದರ್ಶಿ ಸಮಾಧಾನ ಚಿತ್ತದಿಂದ ಸಹಕರಿಸಿದ್ದ. ಪರಿಪೂರ್ಣವಾಗಿದ್ದ ಚಿತ್ರ ನೋಡಿ ಅತ್ಯುತ್ಸಾಹದ ಭರದಲ್ಲಿ ಕಲಾವಿದ ಅದನ್ನೆತ್ತುಕೊಂಡು ಕುಣಿದಾಡ್ಬಿಟ್ಟ. ಹೆಂಡತಿಗೆ ಚಿತ್ರಕಲೆಯಲ್ಲಿ ಯಾವುದೇ ಅಭಿರುಚಿ ಇಲ್ಲದಿದ್ದರೂ ತಮಗೆ ಭಾಗ್ಯ ತರುವ ಚಿತ್ರ ಎಂದು ನಂಬಿ ಅದನ್ನು ಆಸಕ್ತಿಯಿಂದ ವೀಕ್ಷಿಸಿದಳು. ಮಗನೂ ಬೆರಗಾಗಿ ಕಣ್ಣುಗಳ ನರಳಿಸಿದ. ಸದಾ ವಟಗುಟ್ಟುವ ಆ ಸತಿಯ ಬಾಯಿ ಮೌನಕ್ಕೆ ಶರಣಾಗಿ ವಿಸ್ಮಯಗೊಂಡಿತು. ದೆಹಲಿಯಲ್ಲಿ ನಡೆಯುವ ರಾಷ್ಟ್ರೀಯ ಚಿತ್ರ ಪ್ರದರ್ಶನಕ್ಕೆ 2 ವಾರ ಇರುವಾಗಲೇ ರವೀಂದ್ರರ ಆ ಚಿತ್ರದೊಂದಿಗೆ ತನ್ನ ಕೆಲವು ಇನ್ನಿತರ ಉತ್ತಮ ಚಿತ್ರಗಳನ್ನು ಜೊತೆಗೂಡಿಸಿ ಹೊರಡುವುದಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳತೊಡಗಿದ ಚಿತ್ರಕಾರ. ರೂಪದರ್ಶಿಯು ಅವನನ್ನು ಪ್ರೀತಿಯಿಂದ ಹರಸಿ ಬೀಳ್ಕೊಟ್ಟ. ದೆಹಲಿಯಲ್ಲಿ ಅವನ ಚಿತ್ರಗಳು ಎಲ್ಲರ ಗಮನ ಸೆಳೆದವು. ಬರ್ಲಿನ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಸಾಕಷ್ಟು ಸಮಯ ಇತ್ತು. ಮುಂದೆ ನಡೆದದ್ದೆಲ್ಲ ಚಿತ್ರಕಾರನಿಗೆ ಸೊಗಸಾದ ಒಂದು ಸುಖದ ಸ್ವಪ್ನಗಾನದಂತೆ ಭಾಸವಾಯಿತು. ಬರ್ಲಿನ್ನಲ್ಲಿ ಎಲ್ಲರ ಗಮನ ಸೆಳೆದ ಆ ಅದ್ಭುತ ಕಲಾಕೃತಿ ಪ್ರಥಮ ಬಹುಮಾನ ಗಳಿಸಿತು. 3 ಲಕ್ಷಗಳ ಚೆಕ್, ಪ್ರಶಸ್ತಿ ಫಲಕ, ನಳನಳಿಸುವ ಕೋಮಲ ಹೂಗಳ ದೊಡ್ಡ ಗುಚ್ಛ ಎರಡೂ ಕೈಯಲ್ಲಿ ತಬ್ಬಿ ಹಿಡಿದು ಚಿತ್ರಕಾರ ಭಾವುಕನಾಗಿ ನೆನೆದದ್ದು ಮೊದಲು ಆ ರೂಪದರ್ಶಿಯನ್ನು. ಅನೇಕರ ಪ್ರಶಂಸೆ, ಹಾರೈಕೆ, ಶುಭಾಶಯಗಳನ್ನು ಹೊತ್ತು ಧನ್ಯ ಭಾವದಿಂದ ತನ್ನ ಕಲಾಕೃತಿಗಳೊಂದಿಗೆ ಊರಿಗೆ ಹಿಂದಿರುಗಿದ. ತೀರ್ಪುಗಾರರ ತೀರ್ಪಿನ ನಂತರ ಕೃತಿಯನ್ನು ನೋಡಲು ಆತರಿಸಿದ ಜನರಿಗೆ ಅವಕಾಶ ನೀಡಲಾಯಿತು. ಎಲ್ಲ ಕೃತಿಗಳನ್ನು ನೋಡುತ್ತಾ ನೋಡುತ್ತಾ ಜನ ಬಂದು ಮತ್ತೆ ಮತ್ತೆ ನಿಲ್ಲುತ್ತಿದ್ದುದು ಆ ಆಳೆತ್ತರದ ರವೀಂದ್ರರ ಚಿತ್ರದ ಬಳಿ. ಯಾವುದೋ ಅವರ್ಣನೀಯ ನೋವಿನ ಚಿಂತೆಯ ಗೆರೆಗಳನ್ನು, ಆದರೂ ವಿಚಿತ್ರ ಪ್ರಶಾಂತತೆಯೊಂದಿಗೆ ಆ ಮುಖದಲ್ಲಿ ಬಹಳ ನೈಜವಾಗಿ ಚಿತ್ರಕಾರ ಸೆರೆ ಹಿಡಿದಿದ್ದ. ಮಾರ್ವೆಲಸ್, ಬ್ಯೂಟಿಫುಲ್ ಎಂಬಂಥ ಮಾತುಗಳು ಕೇಳಿಬರುತ್ತಿದ್ದವು. ಆ ಕ್ಷಣಗಳನ್ನು ನೆನೆಸಿಕೊಂಡು ಚಿತ್ರಕಾರನ ಕಣ್ಣುಗಳು ಆನಂದದಿಂದ ಒದ್ದೆಯಾದವು. ವಿದೇಶಿ ಪತ್ರಿಕೆಗಳು ಈ ಕಲೆಗಾರನ ಅದ್ಭುತ ಸಾಧನೆಯನ್ನು ಕೊಂಡಾಡಿ ಆ ಚಿತ್ರದ ಫೋಟೋ ತೆಗೆದು ಪ್ರಕಟಿಸಿದವು. ಕಲಾವಿದ ಬರುವ ವಿಷಯ ತಿಳಿದು ರೂಪದರ್ಶಿ ಮನೆಯ ಬಳಿ ಕಾಯ್ದುಕೊಂಡಿದ್ದ. ವಿಷಯ ಗೊತ್ತಾಗಿದ್ದ ಮಧು ಆದರದಿಂದ ಅವನನ್ನು ಮನೆಯ ಒಳಗೆ ಕರೆದು ಕೂಡಿಸಿ ಕಾಫಿ ತಿಂಡಿ ನೀಡಿ ಸತ್ಕರಿಸಿದ್ದಳು. ಜೇನುತುಪ್ಪದಂಥ ಭಾಷೆಯಲ್ಲಿ ಅಭಿನಂದಿಸುತ್ತಿದ್ದಳು.
ಚಿತ್ರಕಾರ ಬರುತ್ತಿರುವಂತೆಯೇ ಎಲ್ಲರಿಗೂ ಖುಷಿಯಾಯಿತು. ಅವನ ಮಕ್ಕಳು ವಿಮಾನ ನಿಲ್ದಾಣದಲ್ಲೇ ಹಾರ ಹಾಕಿ ಬರಮಾಡಿಕೊಂಡಿದ್ದರು. ವಿಷಯ ತಿಳಿದಿದ್ದ ಅನೇಕರು ಅವನನ್ನು ಮನಸಾರೆ ಅಭಿನಂದಿಸಿದ್ದರು. ಮನೆಗೆ ಬರುತ್ತಿದ್ದಂತೆ ಚಿತ್ರಕಾರ ರೂಪದರ್ಶಿಯನ್ನು ನೋಡಿದವನೇ ತಬ್ಬಿಕೊಂಡು, ನಾನು ಹೇಳಲಿಲ್ವೇ ಖಂಡಿತ ಮೊದಲ ಬಹುಮಾನ ಬರುವುದೆಂದು ಎಂದು ಮನತುಂಬಿ ಹೇಳಿದ. ಅವನ ಅಪ್ಪುಗೆಯಿಂದ ಬಿಡಿಸಿಕೊಂಡು ರೂಪದರ್ಶಿ, ನಿಮ್ಮ ಶ್ರಮವೇನು ಕಡಿಮೆಯೇ, ತಕ್ಕ ಪ್ರತಿಫಲ ಸರ್, ತುಂಬ ಸಂತೋಷವಾಗುತ್ತಿದೆ ಎಂದು ತಾನು ತಂದಿದ್ದ ಶ್ರೀಗಂಧದ ಹಾರವನ್ನು ಹಾಕಿದ. ಚಿತ್ರಕಾರನ ಹೆಂಡತಿಯಂತೂ ಒಂದು ಚಿತ್ರಕ್ಕೆ 3 ಲಕ್ಷ ಬಹುಮಾನವೇ ನಂಬಲಾರದ ವಿಸ್ಮಯವೆನಿಸಿತು. ಏಕೆಂದರೆ ಆ ಚಿತ್ರದ ಗುಣಮಟ್ಟ, ಶ್ರೇಷ್ಠತೆ ಅವಳು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಏನಾದರಾಗಲಿ ಆ 3 ಲಕ್ಷ ಅವಳ ವಟವಟವನ್ನಂತೂ ಸದ್ಯಕ್ಕೆ ಮುಚ್ಚಿಸಿತ್ತು. ಚಿತ್ರಕಾರನ ಮನಸ್ಸನ್ನು ಕೊರೆಯುತ್ತಿದ್ದುದು ರೂಪದರ್ಶಿಗೆ ಕೊಡಬೇಕಾಗಿದ್ದ ಅರ್ಧ ಹಣ. ತಾನೇ ಅವನೆದುರು ಘೋಷಿಸಿದ್ದು. ಅವನೇನು ಆಸೆ ಪಡೋನಲ್ಲ, ಆದರೆ ಅವನು ಯಾವುದೋ ಜಂಜಡದಲ್ಲಿ ಸಿಕ್ಕಿದ್ದಾನೆ. ಅದು ಆರ್ಥಿಕ ಸಮಸ್ಯೆ ಆಗಿರಲಾರ್ದಷ್ಟೇ. ಅವನೆಂದೂ ಏನೂ ಹೇಳಿಲ್ಲ, ನಿರ್ಲಿಪ್ತ ಮನುಷ್ಯ. ಆದರೆ ತಾನು ಕೊಡದಿದ್ದರೆ ದೇವರು ತನ್ನನ್ನು ಮೆಚ್ಚುವನೇ? ಇನ್ನೇನು ಮುಂದಕ್ಕೆ ಗೆಲುವೇ ಗೆಲುವು ಎಂದು ತನ್ನ ಹೃದಯ ಹಾಡ್ತಾ ಇದೆ. ಮಧು ಕೂಡ ಬಾಯಿ ಮುಚ್ಚಿರೋದು ಏನು ಕಡಿಮೆ ಸಾಧನೆಯೇ? ನಾನು ಹೋಗಿ ಅವನಿಗೆ ಹಣ ನೀಡಿ ಅವನ ಮುಖದಲ್ಲಿ ಇರೋ ಚಿಂತೆಯ ಭಾವ, ಆ ನೋವಿನ ಗೆರೆಗಳು ಕರಗುವುದನ್ನು ಕಣ್ಣಾರೆ ಕಾಣಬೇಕು ಎನಿಸಿತು. 2 ದಿನಗಳ ನಂತರ ಒಂದೇ ಮನಸ್ಸಿನಿಂದ ಹಣದ ಚೀಲದೊಂದಿಗೆ ಚಿತ್ರಕಾರ ರೂಪದರ್ಶಿಯ ಮನೆಗೆ ಹೊರಟ. ಬೆಳಗಿನ 10 ಗಂಟೆಯ ಸುಮಾರಿಗೆ ನಗುತ್ತಾ ತನ್ನ ಮನೆಯೊಳಗೆ ಪ್ರವೇಶಿಸಿದ ಈ ಅತಿಥಿಯನ್ನು ರೂಪದರ್ಶಿ ವಿಸ್ಮಯ ಸಂತಸಗಳಿಂದ ಬರಮಾಡಿಕೊಂಡ. ಇವನಲ್ಲದೆ ಬೇರೆ ಯಾರಾದರೂ ಆಗಿದ್ದರೂ ಬಹುಮಾನದ ಅರ್ಧ ಹಣವನ್ನು ಚಿತ್ರಕಾರನೇ ಘೋಷಿಸಿದ್ದರಿಂದ ಕೊಡುವವರೆಗೂ ಬಿಡದೆ ಹಿಂಬಾಲಿಸಿ ಕಾಡುತ್ತಿದ್ದರೇನೋ. ಆದರೆ ಇವನಿಗೋ ಅದರ ನೆನಪು ಲವಲೇಶವೂ ಇಲ್ಲದಂತೆ ನಿರ್ಲಿಪ್ತನಾಗಿದ್ದಾನೆ. ರೂಪದರ್ಶಿ ಹೆಂಡತಿಗೆ ಹೇಳಿ ಉತ್ತಮ ರುಚಿಯ ಕಾಫಿ ತಿಂಡಿಗಳನ್ನು ಮಾಡಿಸಿ ಪ್ರೀತಿಯಿಂದ ಉಪಚರಿಸಿದ. ಅದೊಂದು ಸಾಧಾರಣವಾದ ಬಾಡಿಗೆ ಮನೆ. ಮೇಲ್ಛಾವಣಿ, ಗೋಡೆಗಳು, ನೆಲ ಎಲ್ಲ ಕಿತ್ತೋಗಿತ್ತು. ಬಡ ಕಾವಲುಗಾರನ ಮನೆ ಹೇಗಿರಲು ಸಾಧ್ಯ? ಇಂದಿನ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಅಂತ ಒಂದಿಷ್ಟೂ ಕಿಲಾಡಿತನ ಇಲ್ಲದ ಇವನು ಇನ್ನು ಹೇಗಿರಲು ಸಾಧ್ಯ? ಜೊತೆಗೆ ಮಹಾ ಸ್ವಾಭಿಮಾನಿ. ಈ ಬಡವನ ಮನೆಯವರೆಗೆ ಆಗಮಿಸಿದ್ದೀರಿ, ತುಂಬ ಖುಷಿಯಾಗುತ್ತಿದೆ ಎನ್ನುವ ಹೊತ್ತಿಗೆ ಅವನ ಮಗ ಮನೆಯೊಳಗೆ ಪ್ರವೇಶಿಸಿದ. ರೂಪದರ್ಶಿಯದೇ ಪಡಿಯಚ್ಚು. ಎತ್ತರವಾಗಿದ್ದರೂ ದೇಹ ಸಾಕಷ್ಟು ಆರೈಕೆ ಕಾಣದೆ ಸಪೂರವಾಗಿತ್ತು. ಆದರೆ ವಿನಯವಂತ. ಚಿತ್ರಕಾರನ ಪರಿಚಯವಿತ್ತು. ಅಂಕಲ್ ನಮಸ್ಕಾರ, ಬಹುಮಾನ ಬಂದಿದ್ದಕ್ಕೆ ಹಾರ್ದಿಕ ಅಭಿನಂದನೆಗಳು ಎಂದು ಕೈ ಕುಲುಕಿ ಕೈ ಕಟ್ಟಿ ವಿನೀತನಂತೆ ನಿಂತ. ಅವನನ್ನು ಕುರಿತು ಏನು ಓದ್ತಿದೀಯಾ ಮಗು ಎಂದ ಚಿತ್ರಕಾರ. PUC ಆಯಿತು, CET ಪ್ರಕ್ರಿಯೆ ಮುಗಿದು MBBSಗೆ ಡೊನೇಷನ್ ಸೀಟ್ ದೊರೆತಿದೆ ಅಂಕಲ್. ಆದರೆ ಎಂದು ನಿಲ್ಲಿಸಿದ ರೂಪದರ್ಶಿ ಮಗನನ್ನು ಆಕ್ಷೇಪಿಸುವಂತೆ ನೋಡಿದ. ಹೇಳು ಅಂದ ಚಿತ್ರಕಾರ. ಆದರೆ ಡೊನೇಷನ್ ಹಣ ಹೊಂದಿಸಕ್ಕೆ ಕಷ್ಟವಾಗಿದೆ ಎಂದ. ಅಪ್ಪ ಕೂಗಿ ಗದರಿಸಿದ. ಸುಮ್ಮನಿರು, ನಮ್ಮ ಕಷ್ಟಕ್ಕೆ ಅವರೇನು ಮಾಡಿಯಾರು ಎಂದು. ಚಿತ್ರಕಾರ, ನೀವು ಸುಮ್ಮನಿರಿ, ನೀನು ಹೇಳು ಮಗು, ಎಷ್ಟು ಡೊನೇಷನ್ನು ಎಂದ. 2 ಲಕ್ಷ, ಇನ್ನೊಂದು ವಾರದಲ್ಲಿ ಜೋಡಿಸಬೇಕು. ಹೇಗೋ ಮಾಡಿ 50,000 ಜೋಡಿಸಿದಾಗಿದೆ. ಅಮ್ಮ ಅವರ ಹಳೆ ಕಾಲದ ಒಡವೆಗಳನ್ನೂ ಕಳೆದುಕೊಂಡ್ರು. ಅಪ್ಪ ಸುಮ್ಮನೆ ಕೊರಗ್ತಾರೆ. ಯಾರ ಬಳಿ ಕೈ ಚಾಚೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ದೇವ್ರಿದ್ದಾನೆ, ಹೇಗೋ ಮಾಡಿಸ್ತಾನೆ ಬಿಡು ಅಂತಾರೆ. ಮಾತನಾಡುತ್ತಾ ಭಾವೋದ್ವಿಗ್ನನಾದ ಹುಡುಗ. ನೀವೇ ಹೇಳಿ ಅಂಕಲ್, ಸುಮ್ಮನೆ ಕುಳಿತರೆ ಎಲ್ಲಿಂದ ಬರುತ್ತೆ? ಆಕಾಶದಿಂದ ದುಡ್ಡು ಧೃತಿಯೇ? ವೈದ್ಯನಾಗಬೇಕೆಂಬ ನನ್ನ ಆಸೆ ಕನಸೇ ಆಗತ್ತೇನೋ ಎನ್ನೋದಕ್ಕೆ ದನಿ ಗದ್ಗದವಾಗಿ
ಕಣ್ಣಾಲಿ ತುಂಬಿ ಬಂದಿತು. ಚಿತ್ರಕಾರ ಅವನ ಸನಿಹಕ್ಕೆ ಸರಿದು ಅವನ ಬೆನ್ನು ಸವರಿ ಸಂತೈಸುತ್ತಾ, ಬಾ ಇಲ್ಲಿ ಕೂತ್ಕೋ, ಹೇಳ್ತೀನಿ. ನಿನ್ನ ತಂದೆಯ ನಂಬಿಕೆ ದೊಡ್ಡದು ಮಗು. ದೇವರು ಹೇಗೋ ಮಾಡಿಸುತ್ತಾನೆ ಎಂಬ ಮಾತು ನಿಜವಾಗಿದೆ. ನೀನು ಸಿಟ್ಟು ದುಃಖದಿಂದ ಕೇಳಿದೆಯಲ್ಲ, ಆಕಾಶದಿಂದ ಉದುರುತ್ಯಾ ಅಂತ ಒಂದು ರೀತಿಲಿ ಹಾಗೆ ತಿಳ್ಕೊ. ಏಕೆಂದರೆ ದೇವರು ಇರೋದು ಮೇಲೆ ಅಲ್ವೇ ಎಂದು ತನ್ನ ತಮಾಷೆಗೆ ತಾನೇ ನಗುತ್ತಾ ಚೀಲ ತೆರೆದು ಹಣದ ಕಂತೆಗಳನ್ನು ತೆಗೆದು ಹುಡುಗನ ಬೊಗಸೆಯಲ್ಲಿ ತುಂಬಿದ. ರೂಪದರ್ಶಿಗೆ ಇಲ್ಲಿ ಏನಾಗ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಾಲ ಹಿಡಿಯಿತು. ಅವನು, ಏನು ಸರ್ ಇದು, ನೀವು ಮಾಡ್ತಾ ಇರೋದೇನು? ದಯವಿಟ್ಟು ಅದನ್ನು ಹಿಂತಿರುಗಿ ತೆಗೆದುಕೊಳ್ಳಿ. ಇದು ನಿಮ್ಮ ಬಹುಮಾನದ ಹಣ, ಶ್ರಮದ ಗಳಿಕೆ. ನನಗೆ ಗೊತ್ತು ನೀವೆಷ್ಟು ಕಷ್ಟಪಟ್ಟಿದ್ದೀರಿ ಎಂದ. ಚಿತ್ರಕಾರ, ನಿಮಗೆ ನೆನಪಿಲ್ವೇ, ಬಹುಮಾನ ಬಂದರೆ ಅರ್ಧ ಕೊಡ್ತೀನಿ ಎಂದದ್ದು ಎಂದು ನೆನಪಿಸಿದ. ಓ, ಅಂಥ ತಮಾಷೆ ಮಾತುಗಳನ್ನು ಯಾರಾದರೂ ನಿಜ ಮಾಡ್ತಾರಿಯೇ? ನೀವು ಸರಿ ಎಂದು ನಕ್ಕ ರೂಪದರ್ಶಿ. ಚಿತ್ರಕಾರ, ನಿಮಗೆ ಅದು ತಮಾಷೆ, ಆದರೆ ಅದು ನಿಮಗೆ ನೀಡಿದ ಭಾಷೆ. ಮಾತನಾಡದೆ ಮೊದಲು ತಗೊಂಡು ಹೋಗಿ ಹಣ ಕಟ್ಟಿ, ನಿರಾಕರಿಸಿದ್ರೆ ನನ್ನಾಣೆ ಎಂದ ಚಿತ್ರಕಾರ. ಮಗನ ಮುಖ ಹೂವಿನಂತೆ ಅರಳಿತು. ಅಂಕಲ್, ಈಗ ನಡೀತಿರೋದು ನಿಜವೇ ಎಂದ. ಹೌದು ಮಗು, ನನ್ನದೇನೂ ಇಲ್ಲ. ನಿನ್ನ ತಂದೆಯಂಥ ವ್ಯಕ್ತಿ ನನಗೆ ಸಿಗದೆ ಹೋಗಿದ್ದಿದ್ರೆ ನಾನೆಂದೂ ಇಂಥದೊಂದು ಕಲಾಕೃತಿ ಬರಿತಾ ಇರಲಿಲ್ಲ ಎಂದ. ಚಿತ್ರಕಾರನ ಔದಾರ್ಯಕ್ಕೆ ಸೋತು ಹೋದ ರೂಪದರ್ಶಿ ಎದ್ದು ಅವನ ಕೈಗಳನ್ನು ಪ್ರೀತಿಯಿಂದ ಒತ್ತಿ ಹಿಡಿದು, ಯಾವ ಜನ್ಮದ ಬಂಧುವಪ್ಪ ನೀವು, ನಾನು ಸೋತೆ ಎಂದ. ಅವನ ಚಿಂತೆಯ ಮುಖಭಾವ ಮಾತನಾಡದೆಯೇ ಸಮಸ್ಯೆಯ ಪರಿಹಾರ ಮಾಡಿಕೊಂಡಿತ್ತು. ಆವರೆಗೆ ಬಿಟ್ಟು ಬಿಡದೆ ಅವನ ಮುಖವನ್ನು ಆಕ್ರಮಿಸಿಕೊಂಡಿದ್ದ ನೋವಿನ ಗೆರೆ, ಚಿಂತೆಯ ಭಾವಗಳು ಕರಗಲಾರಂಭಿಸಿದವು. ಆ ದೃಶ್ಯವನ್ನು ತಪ್ಪಿಸಿಕೊಳ್ಳದ ಹಾಗೆ ಚಿತ್ರಕಾರ ಆ ಮುಖವನ್ನು ಅವಲೋಕಿಸುತ್ತಾ ಕುಳಿತ. ಆಹ್ಲಾದಕರ ಸಂತಸದ ಅಪೂರ್ವ ನಗು ಅಲ್ಲಿ ತುಂಬಿಕೊಂಡು ಚಿತ್ರಕಾರನನ್ನು ಇನ್ನೊಂದು ಅಚ್ಚರಿಯೆಡೆಗೆ ನೂಕಿತು. ಅವನು, ನಿಮ್ಮ ಈ ನಗು ಮುಖ ನೋಡ್ತಾ ಇದ್ರೆ ಈಗ ನಾನು ರವೀಂದ್ರರ ಇನ್ನೊಂದು ಮುಖವನ್ನು ಚಿತ್ರಿಸಬೇಕಾಗುತ್ತೇನೋ ಎಂದ. ಅವನ ಅಂತರಂಗ ಅರಿತಿದ್ದ ರೂಪದರ್ಶಿ, ಈ ಕಾವಲಿನ ಕೆಲಸ ಬಿಟ್ಟು ಉಳ್ದೆಲ್ಲ ಬದುಕು ಪೂರ್ತಿ ನಿಮ್ಮೆದುರಿಗೆ ಕುಳಿತುಬಿಡ್ತೇನೆ ಬಿಡಿ, ಎಷ್ಟಾದರೂ ಚಿತ್ರಿಸಿ ಎಂದ. ಚಿತ್ರಕಾರ ಆ ಹಾಸ್ಯ ತನಗೆ ಬಹು ಇಷ್ಟವಾಯಿತೆನ್ನುವಂತೆ ಜೋರಾಗಿ ನಕ್ಕುಬಿಟ್ಟ. ರೂಪದರ್ಶಿಯು ಮುಕ್ತವಾಗಿ ನಗಲಾರಂಭಿಸಿದ. ತನ್ನ ಸಮಸ್ಯೆ ಹೀಗೆ ಆಕಸ್ಮಿಕವಾಗಿ ಬಗೆಹರಿದುದಕ್ಕೆ ಮಗನೂ ತನ್ನ ಹಾರ್ದಿಕ ನಗೆಯನ್ನು ಬೆರೆಸಿದ. ರೂಪದರ್ಶಿಯೊಂದಿಗೆ ಬದುಕಿನಲ್ಲಿ ಬಡತನದ ಬವಣೆಗಳನ್ನು ಮಿತಿಮೀರಿ ಹಂಚಿಕೊಂಡಿದ್ದ ಒಂದು ಬಳಲಿದ ಹೆಣ್ಣಿನ ಮುಖವೂ ಒಳಗಿನ ಬಾಗಿಲಿನ ಮರೆಯಿಂದ ತುಸು ಹಣಕಿ ಮೆಲುನಗೆ ಸೂಸಿತು. ಹೌದು, ರವೀಂದ್ರರ ಬದುಕು ಬಹುದೊಡ್ಡದು, ಅನಂತ ಮುಖಗಳಿಂದ ಕೂಡಿದೆ. ಅವರು ಸೆರೆ ಹಿಡಿದಿದ್ದು ಒಂದು ಮುಖ ಮಾತ್ರ.